ರಾಜ್ಯ ಸರ್ಕಾರ ವರ್ಸಸ್ ರಾಜಮನೆತನ ಏನು ಫೈಟ್ ನಡೀತಾ ಇತ್ತಲ್ಲ, ರಾಜ್ಯ ಸರ್ಕಾರಕ್ಕೆ ಈಗ ಏನಂತಂದ್ರೆ ಹಿನ್ನಡೆಯಾಗಿದೆ. ಸುಗ್ರೀವಾಜ್ಞೆ ತಂದರೂ ಕೂಡ ರಾಜ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ. ರಾಜ್ಯ ಒಡೆಯರಿಗೆ 3,400 ಕೋಟಿ ರೂಪಾಯಿ TDR ನೀಡುವುದಕ್ಕೆ ವಾರದ ಗಡುವನ್ನು ನೀಡಲಾಗಿದೆ. ಬಳಸಿದ ಜಾಗಕ್ಕೆ 49 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಒಪ್ಪಂದ ಸುಪ್ರೀಂ ಕೋರ್ಟ್ ಸುಪ್ರೀಂ ಹೇಳಿತ್ತು. ರಾಜ್ಯ ಸರ್ಕಾರದ ನಿಲುವಿನಲ್ಲಿ ಏಕರೂಪತೆ ಇಲ್ಲ ಅಂತ ಕೋರ್ಟ್ ಚಾಟಿ ಬೀಸಿದೆ. ಹಾಗಾದರೆ ಏನಿದು ಅಂತ ನೋಡ್ತಾ ಹೋಗೋದಾದರೆ, ಬಳ್ಳಾರಿ ಮತ್ತು ಜಯಮಹಲ್ ರಸ್ತೆಗಳ ಅಗಲೀಕರಣಕ್ಕಾಗಿ ಸ್ವಾಧೀನಪಡಿಸಿಕೊಂಡಿರುವ ಬೆಂಗಳೂರಿನ ಅರಮನೆ ಮೈದಾನದ 15.7 ಎಕರೆ ಜಾಗಕ್ಕೆ ಮುಂದಿನ 1 ವಾರದೊಳಗೆ 3,400 ಕೋಟಿ ರೂಪಾಯಿ ಮೊತ್ತದ TDR ಅಂತಂದರೆ ಅಭಿವೃದ್ಧಿ ಹಕ್ಕು ವರ್ಗಾವಣೆ ಪತ್ರವನ್ನು ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಇದರಿಂದಾಗಿ ಬೆಂಗಳೂರು ಅರಮನೆ ಮೈದಾನ ಪ್ರದೇಶದ ಬಳಕೆ ಮತ್ತು ನಿಯಂತ್ರಣದ ಪ್ರಾಧಿಕಾರಕ್ಕೆ ಅಂದರೆ ನಿಯಂತ್ರಣದ ಅಧಿಕಾರವನ್ನು ತನ್ನ ಬಳಿಗೆ ಇಟ್ಟುಕೊಳ್ಳುವ ಉದ್ದೇಶಕ್ಕಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದಂತಹ ರಾಜ್ಯ ಸರ್ಕಾರಕ್ಕೆ ಈಗ ತೀವ್ರ ಹಿನ್ನಡೆಯಾಗಿದೆ. ಇನ್ನು ಈ ಪ್ರಕರಣ ಸಂಬಂಧ ಮೈಸೂರು ಮನೆತನದವರು ಸಲ್ಲಿಸಿದ್ದ ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟನ್ನು ಇದು ಗುರುವಾರಕ್ಕೆ ಮುಂದೂಡಿಕೆ ಮಾಡಿದೆ. ಅಂದರೆ ಗುರುವಾರ ರಚನೆಯನ್ನು ಮಾಡಲಿದೆ. ಇನ್ನು ರಾಜ್ಯದ ವಾದ ಏನಂತ ನೋಡ್ತಾ ಹೋಗೋದಾದರೆ, ಬೆಂಗಳೂರು ಅರಮನೆ ಮೈದಾನದಲ್ಲಿ ಈವರೆಗೆ ಬಳಸಿಕೊಂಡಿರುವ ಜಾಗಕ್ಕೆ 49 ಕೋಟಿ ರೂಪಾಯಿಯನ್ನು ಕೊಡ್ತೇವೆ. ಇನ್ನು ಬಳಕೆ ಮಾಡಿರುವಂತಹ ಜಾಗಕ್ಕೆ ಪರಿಹಾರ ಕೊಡಬೇಕಾದ್ರೆ 3,400 ಕೋಟಿ ರೂಪಾಯಿಯನ್ನು ಕೊಡಬೇಕಾಗತ್ತೆ. ಇದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗತ್ತೆ. ಹೀಗಾಗಿ 15.7 ಎಕರೆ ಭೂಮಿಯನ್ನೇ ಸ್ವಾಧೀನಪಡಿಸ್ಕೊಳ್ಳೋದಿಲ್ಲ ಅಂತ ಈಗ ಒಂದು ರಾಜ್ಯದ ವಾದವನ್ನು ಮಾಡ್ತಾ ಇದೆ. ಆದರೆ ಏನು ರಾಜ್ಯ ಸರ್ಕಾರ ವರ್ಸಸ್ ರಾಜಮನೆತನ ನಡೀತಾ ಇತ್ತಲ್ಲ, ಈ ಒಂದು ಫೈಟ್ಗೆ ಈಗ ರಾಜಮನೆತನದವರಿಗೆ ಜಯ ಸಿಕ್ಕಿದೆ. ಸೊ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರಲ್ಲ, ಆ ಸುಗ್ರೀವಾಜ್ಞೆಯನ್ನು ಏನಂತಂದರೆ ಬೇಡ, ಈಗ ಏನು ಒಡೆಯರವರಿಗೆ ಏನು 3,400 ಕೋಟಿ ರೂಪಾಯಿಯನ್ನು ಕೊಡಬೇಕಿತ್ತಲ್ಲ, TDR ನೀಡೋದಕ್ಕೆ 1 ವಾರ ರಾಜ್ಯ ಸರ್ಕಾರಕ್ಕೆ ಗಡುವನ್ನು ನೀಡಿದೆ ಅಂತಲೇ ಹೇಳಬಹುದು.